ಮಹಿಳೆಯೊಬ್ಬರಿಗೆ ನಂಬಿಸಿ ವಂಚಿಸಿದ್ರ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್. ಏನಿದು ಸುದ್ದಿ ಅಂತ ನೋಡ್ತಾ ಹೋಗೋಣ. ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಮೇಲೆ ಈಗ ಅತ್ಯಾಚಾರದ ಆರೋಪವನ್ನು ಹೊರಿಸಲಾಗಿದೆ. ಮದುವೆ ಆಗೋದಾಗಿ ನಂಬಿಸಿ ಯುವತಿಯೊಬ್ಬಳಿಗೆ ಅತ್ಯಾಚಾರವನ್ನು ಮಾಡಿದ್ದಾರೆ. ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮನೆ ಮತ್ತು ಹೋಟೆಲ್ಗೆ ಕರೆಸಿ ಅತ್ಯಾಚಾರವನ್ನು ಎಸಗಿದ್ದಾರೆ. ಖಾಸಗಿ ವಿಡಿಯೋ ಇಟ್ಕೊಂಡು ವಂಚಿಸಿದ್ದಾರೆ. ಬ್ಲ್ಯಾಕ್ ಮೇಲ್ ಅಂತಕ್ಕಂಥ ದೂರು. ಸಂತ್ರಸ್ತ ಮಹಿಳೆಯಿಂದ ಡಿಜಿ ಕಚೇರಿಗೆ ಈಗ ದೂರು ಹೋಗಿದೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಎದುರಿಸಲೇಬೇಕು, ಅಥವಾ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಟ್ಟರೆ FIR ಕೂಡ ಆಗುತ್ತಿದ್ದು. FIR ಆಗಿದೆ ಅಂತ ಅನಿಸುತ್ತೆ. ಅತ್ಯಾಚಾರದ ಆರೋಪ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಬಂದಿರತಕ್ಕಂಥ ಗಂಭೀರ ಆರೋಪ. ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ಸರ್ 1.5 ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿಜೆ ಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ, ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ. ಅವರು ಫಸ್ಟು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ. ಪ್ರಕಾಶ್ಗೂ ನನಗೂ. ಪ್ರಕಾಶ್ ಯಾರು? ಅವರು ASC ಸಿಲ್ವರ್ ಸ್ಟಾರ್. ಓಕೆ. ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ. ಹಂಗಾಗಿ ನಾನು ಹೇಳಿದೆ, ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಯಾರಿಗಾದ್ರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ. ಸರಿ ಆಯಿತು, ನಾನು ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ನೀನು ಅಮೌಂಟ್ ಬರೋ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು. ನಾನು ಹೇಳಿದೆ, ಸರ್ ನಾನು ಒಬ್ಬರಿಗೆ ಲವ್ ಮಾಡ್ತಾ ಇದ್ದೆ ತುಂಬ ವರ್ಷದಿಂದ. ಕಳೆದ 1 ವರ್ಷದಲ್ಲಿ 2-3 ಬಾರಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿರೋ ಆರೋಪವನ್ನು ಯುವತಿ ಮಾಡ್ತಾ ಇದ್ದಾರೆ. ಮನೆ ಬ್ಯೂಟಿ ಪಾರ್ಲರ್ ಮಾಡ್ಕೊಡ್ತೀನಿ ಅಂತ ನಂಬಿಸಿ ವಂಚನೆ ಅಂತ. ಆಮೇಲೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಎಂದಿದ್ರಂತೆ ಇನ್ಸ್ಪೆಕ್ಟರ್ ಸುನಿಲ್. ಆದರೆ ಯಾರಿಗಾದರೂ ಈ ವಿಚಾರ ಹೇಳಿದ್ರೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ನ್ಯಾಯ ಕೊಡಿಸಿ ಅಂತ DG ಕಚೇರಿಗೆ ದೂರು ನೀಡಿದ್ದಾರೆ ಈ ಸಂತ್ರಸ್ತೆ. ಓಕೆ, ಬಟ್ ಇದು ಎನ್ಕ್ವೈರಿ ಆಗಬೇಕಾಗತ್ತೆ. ಎನ್ಕ್ವೈರಿ ಆಗಿ ಈಕೆ ಅದಕ್ಕೆಲ್ಲ ಸಾಕ್ಷಿ ಪುರಾವೆಗಳನ್ನು ಒದಗಿಸಬೇಕಾಗತ್ತೆ. ತಪ್ಪಿತಸ್ಥರು ಅಂತ ಗೊತ್ತಾದರೆ ಖಂಡಿತ ಕ್ರಮ ತಗೋತಾರೆ. ಕಾನೂನು ಎಲ್ರಿಗೂ ಒಂದೇ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇವಾಗ ಸಂತ್ರಸ್ತ ಯುವತಿಯ ದೂರಿನ ಸಾರಾಂಶ ಏನು? FIR ಆಗಿದೆಯಾ ಹೇಗೆ ಅಂತ? ಅರವಿಂದ, ಮಹಿಳೆಯೊಬ್ಬರು DG ಕಚೇರಿಗೆ ದೂರನ್ನು ನೀಡಿದ್ದಾರೆ. ಆ ದೂರಿನ ಸಾರಾಂಶ ಏನಂತೇಳಿ ನೋಡಿದಂತಹ ಸಂದರ್ಭದಲ್ಲಿ DG ಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ಏನಿದ್ದಾರೆ, ಅವರು ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ 2-3 ಬಾರಿ ಅನ್ನೋ ನಿಟ್ಟಿನಲ್ಲಿ ಆಕೆ ಆರೋಪವನ್ನು ಮಾಡ್ತಿದ್ದಾರೆ. ಏಕೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಆಕೆಗೆ ಪರಿಚಯವಾದಂತಹ ಬಳಿಕ ಇಬ್ಬರ ನಡುವೆ ಒಂದಷ್ಟು ಸಲಿಗೆ ಬೆಳೆದಂತೆ ಕಂಡು ಬರುತ್ತಿದೆ. ಮತ್ತು ಒಂದಷ್ಟು ವಾಟ್ಸಪ್ ಚಾಟ್ಗಳನ್ನು ಕೂಡ ಆಕೆ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಬ್ಯೂಟಿ ಪಾರ್ಲರನ್ನು ಮಾಡಿಕೊಡ್ತೀನಿ, ಅದ್ರ ಜೊತೆಗೆ ನಿನಗೊಂದು ಮನೆ ಮಾಡಿಕೊಡ್ತೀನಿ ಅಂತೇಳಿ ನನಗೆ ಆಸೆ ಆಮಿಷಗಳನ್ನು ಒಡ್ಡಿ ಅವರು ನನ್ನ ಜೊತೆ ಲೈಂಗಿಕವಾಗಿ ನನ್ನನ್ನು ಬಳಸ್ಕೊಂಡಿದ್ದಾರೆ, ನನ್ನ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ. ಇದಲ್ಲದೆ ನಿನ್ನನ್ನು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅನ್ನೋ ಮಟ್ಟಿಗೆ ನನ್ನನ್ನು ನಂಬಿಸಿದ್ರು. ಹೀಗಾಗಿ ನಾನು ಕೂಡ ಆ ಸಂದರ್ಭದಲ್ಲಿ ಅಪೋಸ್ ಮಾಡೋಕ್ಕಾಗಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಯುವತಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರೋದು. ಆದರೆ ಯಾವಾಗ ಮಹಿಳೆ ಇದೀಗ ಇವರಿಂದ ಯಾವುದೇ ಒಂದಷ್ಟು ಸೌಕರ್ಯಗಳು ಸಿಗಲಿಲ್ವೋ, ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರುವ ಕೆಲಸವನ್ನು ಮಾಡಿದ್ದಾರೆ. DG ಹಳ್ಳಿ ಠಾಣೆಯಲ್ಲಿ ನನ್ನ ಕಂಪ್ಲೇಂಟನ್ನು ತೆಗೆದುಕೊಳ್ಳಿಲ್ಲ, ಹೀಗಾಗಿ ನಾನು DG ಮತ್ತು IGP ಅವರಿಗೆ ನನ್ನ ದೂರನ್ನು ಸಲ್ಲಿಕೆ ಮಾಡಿದ್ದೀನಿ ಅಂತೇಳಿ. ಸದ್ಯ DG ಆ್ಯಂಡ್ IGP ಅವರು ಆ ದೂರನ್ನು ಕನ್ಸರ್ನ್ಡ್ ಬೆಂಗಳೂರು ಸಿಟಿ ಪೊಲೀಸ್ ಆಯುಕ್ತರಿಗೋ ಅಥವಾ ಪೂರ್ವ ವಿಭಾಗದ DCP ಅವರಿಗೆ ವರ್ಗಾವಣೆಯನ್ನು ಮಾಡಬೇಕಾಗುತ್ತೆ. ಅದರ ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕು. ಅದಾದ ಬಳಿಕ FIR ಆಗಬೇಕು, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗಬೇಕು. ಇದೆಲ್ಲವೂ ಕೂಡ ಮುಂದಿನ ಕಾನೂನಿನ ನಡೆಗಳು. ಆದರೆ ಸದ್ಯಕ್ಕಂತೂ ಆ ಯುವತಿ, ಆ ಮಹಿಳೆ ಏನಿದ್ದಾರೆ, ಅವರೊಂದು ಆರೋಪವನ್ನು ಮಾಡ್ತಿದ್ದಾರೆ. ಆರೋಪದ ಸಂಬಂಧ ಅದರ ತನಿಖೆಯನ್ನು ನಡೆಸಬೇಕಾದಂತಹದ್ದು ಪೊಲೀಸ್ ಇಲಾಖೆಯ ಜವಾಬ್ದಾರಿಯಾಗಿದೆ. ರೈಟ್, ಥ್ಯಾಂಕ್ ಯು ಮೂರ್ತಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.